ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಬಂದನಂದ್ರ ಹೊಲಕ್ಕ ಎಮ್ಮಿಗಳಿಗೆ ಮೇವು ಯಾಕಂತ ಬಂದಾನೆ. ಚಜ್ಜಿ ಮೇವು ಏನ ಈಗ ಚಜ್ಜಿ ಮೇವು ಕಿಡಿದ ಉಗಿದ ಅವಕ್ಕ ಅವ ಸುಕ್ಕಿಗೆ ಬರ್ತಾವ. ಆಗ ಯಾಕಂದ್ರ ಅವನವನ ಇಲ್ಲಿ ಕಂಡಪಟ್ಟಿ ಸ್ವಾಜಿ ಎಲ್ಲಾ ಹುಲ್ಲಿಗಿಲ್ಲೆಲ್ಲ ಕುಕ್ಕೊಂಡ್ ಹೋಗಿ ಅದ್ರ ಮುಂದ್ ಉಗಿದ್ರ ಅವ ಸುಳಿ ಮಗನು ಬರೇ ಎಲಿ ತಿಂತಾವ, ಮಡ್ಡ ಬಿಟ್ಟ ಬಿಡ್ತಾವ. ನಾವು ಇಲ್ಲಿ ಮಡ್ಡ ಬಿಟ್ಟು ಹೋದ್ರ ಬಡ್ಡ್ಯಾಗ ಸ್ವಚ್ಛ ಆಗೋಲ್ಲ, ಹಸನ ಆಗೋದಿಲ್ಲ, ಅವಕ್ ತಿನ್ನಾಕಿದಾಗಲ್ಲ ಅಂತೇಳಿ ನಾವು ಹುಚ್ಚದ್ದವನ ಎಲ್ಲ ಸಟ್ಟ ಕಡ್ಕೊಂಡ್ ಹೋಗಿ ಹತ್ರ ಕೂಗುದ್ರುನು ಆಗ ಇದನ್ನ ಮಾಡಿಬಿಡ್ತಾವ. ಬರೀ ಮಡ್ಡ ಮಡ್ಡ ಬಿಟ್ಟ ಬಿಡ್ತಾವ ಹಂಗ ಎಲ್ಲಿ ತಂದ. ಏನ ಇವ್ ಅಳ್ತಿನ ಅವನು ಇಲ್ಲಿ ನಾವ್ ಕೋದ ಎಲ್ಲಾ ಓದ ಹಾಕಬೇಕಾರ ಎರಡು ತ್ರಾಸ ಆಗಿರ್ತೈತಿ. ಅವನು ಅವ ಸಕ್ಕಿ ಬರ್ತಾವ ಏನ್ ಮಾಡೋದ ಅಂತ ಹಿಡ್ಸಿ ಮೂನಿ ನಿಮ್ಗೂ ತಕೊಂಡ ತಿಳಿ ಹಾಕ್ಬೇಕೈತ್ರಿ. ಯಾಕಂದ್ರ ನಾವ್ ಇಲ್ಲಿ ಕೊಯ್ಬೇಕಾರ ಬಿಸಲಾಗ ಕೊಯ್ಬೇಕಾರ ಬಾಳ ಕಡೆ ತ್ರಾಸ ಆಕೈತಿ. ಅದ್ರೊಳಗ ಓದ್ ಉಗುದ್ಕುನ ಕರೆಕ್ಟ್ ತಿನ್ನುದಿಲ್ಲ. ಮತ್ ಅವ್ನ ಕಾಲಾಗ ತುಳಿದಾಡಿ ಮಡ್ಡ ಗಿಡ್ಡ ಎಲ್ಲ ಬಿಟ್ಟು ಎಲಿ ಇಡ್ತಂದ್ ಕಾಲಾಗ ತುಳಿದಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಒಟ್ಟ ಮೇವು ಅನ್ನೋ ಆಕಾರದಾಗ ಇಲ್ದಂಗ ಮಾಡಿ ಹೋಗದ ಇದನ್ನ ಮಾಡಿ ಬಿಟ್ಟಿರ್ತಾವ. ಅದ್ರೊಳಗ ಉಚ್ಚಿ ಹೋದ್ ಎಲ್ಲ ಹಿಡಿಸಿ ಬಿಟ್ಟಿರ್ತಾವ. ಮತ್ ಇನ್ನೊಂದ್ಸಲ ಉಗಿಯಾಕೂ ಆಗೋದಿಲ್ಲ. ಯಾಕಂದ್ರ ಅದನ್ನೆಲ್ಲ ಮತ್ ತೆಗೆದು ಉಗಿಬೇಕ ತಿಪ್ಪಿ ಉಗಿಲಿಕ್ಕ ಮತ್ ಅದ ಇನ್ನೊಮ್ಮೆ ಮೇವು ಉಗಿಯಾಕ ಆಗೋದಿಲ್ಲ. ಅವನವನು ಎಷ್ಟ್ ಮೇವು ವೇಸ್ಟ್ ಮಾಡ್ತಾವ ಗೊತ್ತೈತಿ. ದನಗಳ ಬಾಳ ಕೆಟ್ಟ ವೇಸ್ಟ್ ಮಾಡ್ತಾವ. ಅಷ್ಟೆಲ್ಲ ಓದ್ ಹಾಯ್ಕ್ರು ಅವನವನ ಎಮ್ಗಳು ಆಗೋದ ಮೈನ್ಯ ಇದಕ್ಕ ನೋಡ್ರಿ. ಇದಕ್ಕ ಮೈನ್ ಎಲ್ಲಾ ಡೊಣ್ ಹುಳದ ಎಣ್ಣಿ ಬಿಟ್ಟಿದ್ದು ನೋಡ್ರಿ. ಇದ ಕಬ್ಬಿಗೆಲ್ಲ ಡೊಣ್ ಹುಳದ ಎಣ್ಣಿ ಬಿಟ್ಟಿದ್ದು. ಈಚೆ ಕಡೆ ಇದಕ್ಕೂ ಹೆಂಗೈತಿ ನೋಡ್ರಟ ಕಬ್ಬ ಈಗ ಒಂದ್ ಸ್ವಲ್ಪ ಆಕಾರದಾಗ ಬಂದೈತಿ. ಯಾಕಂದ್ರ ಡೊಣ್ ಹುಳ ಬಾಳ ಕೆಟ್ಟ ಡೊಣ್ ಹುಳ ಹತ್ತಿತ್ತ. ಅದ್ ಎಣ್ಣಿ ಅಟ್ ಬಿಡಂತ್ಲೆ ಒಂದ್ ಸ್ವಲ್ಪ ಆಕಾರದಾಗ ಐತಿ. ಯಾಕಂದ್ರ ಅವ್ ಬೇರ್ಗಳೆಲ್ಲ ಮತ್ ಹೊಳಿ ಬೇರ್ಗಳು ಚಿಗತ್ತ ಮತ್ತ ಹಸಿರ ಹೊಡಿಬೇಕ ಅಂದ್ರ ಅವು ಕರೆಕ್ಟ್ ಹಾಕಿದಕ್ಕೂ ಸ್ವರ್ತಕೈತಿ. ಒಂದ್ ಸ್ವಲ್ಪ ಆಕಾರದಾಗ ಬರತೈತಿ ಅನ್ಸೈತಿ. ಆಳಿತಿ ಅಂದ್ರ ಒಂದಿಟ್ಟ ಏನೋ ಹಚ್ಚಗ ಕಾಣತೈತಿ. ಇಲ್ಲಂದ್ರ ಮತ್ತ ಹಂಗ ನಾವ್ ಏನಾರ ಹಂಗ ಬಿಟ್ಟಿದ್ರ ಅದೆಲ್ಲಾ ಅಳಗಾಲ ದಿನ ಹೋಗಿತ್ ಕಬ್ಬ. ಇಲ್ಲಂದ್ರು 3 ಲಕ್ಷ ರೂಪಾಯಿ ಖರ್ಚು ಬಂದೈತೆ ಕಬ್ಬಿಗೆ. ಕಬ್ಬು ಮಾಡ್ಬೇಕಾರ ಮತ್ತ ಅದ್ರೊಳಗ ಪಾಳೆಗಳು ಕೊಡ್ಬೇಕ, ಕಬ್ಬ ಖರ್ಚುಗಳು ನೋಡ್ಕೋಬೇಕ. ಎಲ್ಲಾ ನೋಡ್ಕೊಂಡ್ರುನು ಕೈಗೆ ಬಂದ್ ಹತ್ತುದ ಬಾಳ ಕಮ್ಮಿ ಅಂದ್ರೆ ಬಾಳ ಕಮ್ಮಿ ಬಂದ್ ಕೈಗೆ ಹತ್ತೈತಿ. ಈಗ ನಮ್ ಕೈಯಾಗ ದಗದ್ ಕೂಗುದಕ್ಕಿಂತನು ಇಲ್ಲೇ ಮಾಡ್ಕೋತ ಇಲ್ಲೇ ಎಮ್ಮಿಗಳು ಆಡ್ಗಳು ಅಂತೇಳಿ ಇವ್ರು ನಿಮ್ದಿಯಾಗಿ ಜೀವನಾನ ಬೆಸ್ಟ್ ಅಂತೇಳಿ ಇದನ್ನ ಮಾಡೋದಾಗಿತ್ತು. ಇಲ್ಲಾಂದ್ರೆ ಇದ್ರೊಳಗೆ ಏನು ಲಾಭ ಇಲ್ಲ, ಒಟ್ಟ ಲಾಭ ಇಲ್ಲ. ಇನ್ನೊಬ್ಬನ ಕೈಯಾಗ ಹೋಗಿ ದುಡ್ದ ತಂದ ಜೀವನ ಮಾಡೋವಂದ ಬೆಸ್ಟ್. ಈಗ ನಾವ ಇಲ್ಲೇ ಎಲ್ಲಾ ಕೈಲಿಂದ ಹಾಕಿ ರೊಕ್ಕ ಹಾಕಿ ಎಟ್ಟೆಲ್ಲಾ ಮಾಡ್ರು ನಮ್ ಕೈಗೆ ಬಂದ್ ಹತ್ತದ ಬಾಳವ್ರು 2 ಲಕ್ಷ 3 ಲಕ್ಷ ರೂಪಾಯಿ ವರ್ಷಕ್ಕ. ಅಥವಾ ಮತ್ತ ಹೊಳ್ಳಿ ಅವ್ನ ಮುಂದಿನ ಬೆಳಿ ರೆಡಿ ಮಾಡಾಕ ಹಾಕ್ಬೇಕ. ಏನು ಉಳಿದಿಲ್ಲ ತೊಳಗ. ಉಳ್ದೈತಂದ್ರು ಅಟಕಟ ಒಂದ್ ಆಳಿಂದ ಪಗಾರ ತಗೋದ್ರುನು ಅದ್ ಮತ್ತ ಕೈಲಿಂದ್ರನ ಹೊಕ್ಕೈತಿ. ಕರೆ ಹೊಲದಿಂದ ಏನು ಉಪಯೋಗ ಬರುದಿಲ್ಲ. ಆಳ್ತಿ ಹಾಕಿರ್ತೈತಿ ಅವನು. ಅದ್ರೊಳಗ ಈ ಎಮ್ಮಿಗಳಿಗೆ ಮೇವು ಒಂದ್ ಕಾಂಡಪಟ್ಟಿ ಮೇವು ವೇಸ್ಟ್ ಮಾಡ್ತಾವ. ಏನ ತಿಲಿನ ಹಾಯ್ಪ ಆಗಿಬಿಡೈತಿ ಅದ್ರೊಳಗ. ಹೊಲ್ದಾನ ಬಿಳಿಗಳು ನೋಡ್ರ ಅದು ತಿಳಿ ಹಾಪ ಒಟ್ ತಿಳಿ ಹಾಪ್ ಆಗೋದಾಗೈತಿ ಅವನು ನಡ ಅಂದ್ರ. ನನಗೆ ಎಮ್ಮಿಗಳದ ಗಂಡ ಗಾಬ್ರಿ ಐತಿ. ಅವನು ಇಟ್ಟೆಲ್ಲಾ ಮಾಡ್ರು ಅವನು ಚಿಪ್ಪಾಡಿ ಐತಿ ತೊಳದ ಹಂಗ ಕಾಲಲ್ಲೇ ಸರಿಸ್ತಾ ಸುಳಿ ಮಕ್ಕಳು. ನಮ್ ರೈತರ ಪರಿಸ್ಥಿತಿ ಹೆಂಗೈತಿ. ಏನಾರ ಒಂದ್ ದಗದ ಮಾಡ್ಬೇಕ್ರ ಹುಷಾರ್ಲೆ ಮಾಡ್ರು ಈ ರೀತಿಯಾಗಿ ಆಗಿರ್ತಾವ. ಎಷ್ಟ್ ಹುಷಾರ್ಲೆ ಮಾಡ್ರುನು ಏನಾರ ಒಂದ್ ಆಗಿರ್ತಿರ್ತಾವ. ಎಮ್ಮಿಗಳಿಗೆ ಮೇವ್ ಮಾಡಕಂತೇಳಿ ಬಂದ್ರ ಅವನವನ ನಮ್ ಕೈಯಾಗ ಹೋಗೋದಾಗೈತಿ. ಎಷ್ಟ್ ಹುಷಾರ್ಲೆ ಮಾಡಕ್ ಹೋದ್ರು ಒಂದ್ ಇಲ್ಲಾರ ಏನಾರ ಒಂದ್ ಆಗಿರ್ತೈತಿ ನೋಡ್ರಿ. ಎಷ್ಟ್ ರಗತ್ ಹೊಂಟೈತಿ. ಎಲ್ಲಾರು ಹತ್ರ ರೈತರದ ಹಂಗ ಹಿಂಗ ಅಂತೇಳಿ ಹಿಂಗ ಐತ್ ನೋಡ್ರಿ. ರೈತರದ ಈ ರೀತಿ ಆಗಿರ್ತಾವ. ಇಟ್ಟೆಲ್ಲಾ ಕೈ ಕುಕ್ಕಂದ್ರುನು ನೀವು ಮಾಡಿ ಹೊರಕಿ ನೋಡ್ರಿ. ಕೈ ಕುಕ್ಕೊಂಡ್ ಹೇಳಿ ಗಪ್ ಇದ್ರ ಮನ್ಯಾನ ದನಗಳೆಲ್ಲ ಉಪಯೋಗಿಸಿರ್ತಾವ. ಯಾಕಂದ್ರ ಅವ ನಮ್ಮನ್ನ ಏನಾರ ಒಂದ್ ನಾವ್ ಮಾಡ್ಬೇಕಂತೇಳಿ ತಂದ್ ಕಟ್ಟಿರ್ತಾವ. ಮತ್ ನಮ್ ಕೈ ನೋವು ಐತಿ, ಎಲ್ ನೋವು ಐತಿ, ಇಲ್ಲಿ ನೋವು ಐತಿ ಅಂತೇಳಿ ಬಿಟ್ಟು ಅಂದ್ರ ಅವು ಉಪವಾಸ ಸಾಯ್ತಾವ. ನಮ್ಗ ಏನಾದ್ರು ಒಟ್ ಅವನ್ ಉಪವಾಸ ಕೆಡಬಾರ್ದ ಅಂದ್ರ ನಿಜವಾದ ರೈತನ ಗತ್ ಅಂತಾರ.
ನನಗ ಅಲ್ಲಿ ನುಸಾಕೈತು ಒಂದಿಟ್ಟು ಕೈ ನುಸಾಕೈತು ಕೈ ಕುಕ್ಕೋನಿ ಅಂತೇಳಿ ಅವಕ್ ಮೇವ್ ಹಾಕಲ್ದ ಹಂಗ ಉಪವಾಸ ಕಡ್ತಾನಂದ್ರ ಅವ ಯಾವತ್ತು ನಿಜವಾದ ರೈತ ಆಗೋದಿಲ್ಲ. ವಿಚಾರ ಮಾಡ್ರಟ್.